ಇತ್ತಿತ್ತಲಾಗಿ ಕಬ್ಬಿನ ಇಳುವರಿ ಅತಿ ಕುಸಿತ ಕಂಡಿದೆ ಅಂತೂ ಎಲ್ಲರೂ ಭಾವಿಸ್ತಿರ್ತಾರೆ. ಆದರೆ ಜಾಣ ರೈತರು ಯೋಗ್ಯ ಮಾರ್ಗದರ್ಶನ ತಗೊಂಡು ಅಗತ್ಯ ಬೇಸಾಯ ಕ್ರಮಗಳನ್ನು ಅನುಸರಿಸಿಕೊಂಡು ಎಕರೆಗೆ 100 ಟನ್ ಕಬ್ಬು ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂತಹ ತಾಜಾ ಉದಾಹರಣೆ ಮೂಡಲಗಿ ತಾಲೂಕಿನ ಕಮಲದಿನ್ನಿ ರಮೇಶ್ ಪಾಟೀಲ್ ಅನ್ನುವಂಥ ಉತ್ಸಾಹಿ ರೈತರು. ಇವರು ಒಂದು ಗುಂಟೆಗೆ 2.5ರಿಂದ 2.25 ಟನ್ ಇಳುವರಿಯನ್ನು ತೆಗೆದಿದ್ದಾರೆ. ಇವರು ಸಾಮಾನ್ಯವಾಗಿ ಕಬ್ಬನ್ನು ಯಾವತ್ತೂ ಬೇಸಾಯ ಮಾಡ್ತಿರ್ತಾರೆ. ಸುಮಾರು 20 ಎಕರೆವರೆಗೆ ಇವರು ಕಬ್ಬಿನ ಬೇಸಾಯ ಈ ಕ್ಷೇತ್ರ ಇದೆ. ಅದರಲ್ಲಿ ಇವರು ಈ ಕಬ್ಬನ್ನು ಈ ಮಟ್ಟದಲ್ಲಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅದಕ್ಕೆ ರೋಹಿಣಿ ಸಂಸ್ಥೆಯ ಯೋಗ್ಯ ಮಾರ್ಗದರ್ಶನ. ಆರಂಭದಲ್ಲಿ ಆಗಸ್ಟ್ನಲ್ಲಿ ಇಲ್ಲಿ ಈ ಕ್ಷೇತ್ರದ ಮಣ್ಣು ಪರೀಕ್ಷೆ ಮಾಡಲಾಗಿ ಕೆಲವೊಂದು ಕೊರತೆಗಳು ಕಂಡುಬಂದು ನಮಗೆ ಅದರಲ್ಲಿ 0.75% ಸಾವಯವ ವಸ್ತುಗಳ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಸಿಗಬೇಕಾಗಿತ್ತು. ಅದು ಕಡಿಮೆ ಇತ್ತು. ಅದಕ್ಕಾಗಿ ನಮ್ಮ ಕ್ಷೇತ್ರ ಸಿಬ್ಬಂದಿ ಈ ಮಣ್ಣಿನ ಗುಣಧರ್ಮಕ್ಕನುಗುಣವಾಗಿ ಈ ಸಾವಯವ ವಸ್ತುವಿನ ಪ್ರಮಾಣ ಕಡಿಮೆ ಇದ್ದಾಗ ಬರುವಂಥ ಮರಿಗಳು ಕಬ್ಬುಗಳಾಗಿ ಬೆಳೆಯುವಂಥ ಶಕ್ತಿಯನ್ನು ಕಳ್ಕೊಳ್ಳೋದರಿಂದ ಅದಕ್ಕೆ ಪೂರಕವಾಗಿ ಈಕೋ ಕನೆಕ್ಟ್ ಅಂತ ಸಂಪೂರ್ಣ ಅತಿರಂಜಕಯುಕ್ತ ಸಾವಯವ ಗೊಬ್ಬರವನ್ನು ಉಪಯೋಗಿಸಲು ಹೇಳಿ ಅದರ ಜೊತೆಗೆ ಸ್ವಲ್ಪ ತ್ವರಿತ ಉಪಯೋಗಕ್ಕಾಗಿ ಒಂದು ಕಾಂಪ್ಲೆಕ್ಸ್ ಗೊಬ್ಬರವನ್ನು ಕೊಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಸಮತೋಲನಗೊಳಿಸೋದಕ್ಕೆ ಒಂದು ಮೈಕ್ರೋ ಪವರ್ ಹಾಗೂ ಈ ಮಣ್ಣಿನಲ್ಲಿ ಇರುವಂಥ ಸೋಡಿಯಂ ಪ್ರಮಾಣ 0.27 ಇದೆ. ಇದು 0.1 ಒಳಗಡೆ ಇರಬೇಕು. ಅದನ್ನು ಕಡಿಮೆ ಮಾಡೋದಕ್ಕೆ ಸಿಲ್ಮ್ಯಾಗನ್ನು ಕೊಟ್ಟು ನಾಟಿ ಮಾಡಿದ್ದಾರೆ. ಜಾಣ ರೈತರಿಗೆ ಮಣ್ಣು ಏರಿಸುವ ಅಂದರೆ ಅರ್ಧಿಂಗ್ ಅಪ್ ಸಮಯದಲ್ಲಿ ತಾವು ಬಿಟ್ಟ ಸಾಲುಗಳ ಅಂತರ ಹಾಗೂ ಸಸಿಗಳ ಸಂಖ್ಯೆಗೆ ಅನುಗುಣವಾಗಿ 1 ಎಕರೆಗೆ ಅಂದಾಜು ಈ ಕಬ್ಬು ಎಷ್ಟು ಟನ್ ಬೆಳೆಯಬಹುದು ಎಂಬುದು ಅರ್ಥವಾಗುತ್ತದೆ. ಈ ಹಂತದಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಹಾಗೂ ಇಲ್ಲಿಯವರೆಗೆ ನಾವು ಹಾಕಿದ ಪೋಷಕಾಂಶಗಳನ್ನು ಗಣನೆಗೆ ತೆಗೆದುಕೊಂಡು ಸಮತೋಲಿತವಾಗಿ ಪೋಷಕಾಂಶಗಳ 90% ಭಾಗವನ್ನು ಈಗ ಕೊಡಬೇಕಾಗುತ್ತದೆ. ಆದ ಕಾರಣ ಇದಕ್ಕೆ ಒಂದು ಸಿದ್ಧ ಸೂತ್ರ ಏನೆಂದರೆ 1 ಟನ್ ಕಬ್ಬು ಈ ಮಣ್ಣಿನಿಂದ ತಯಾರಾಗಬೇಕಾದರೆ ಒಟ್ಟು ನಿಶ್ಚಿತ ಪೋಷಕಾಂಶಗಳ ಅವಶ್ಯಕತೆ ಏನಿದೆ ಅಂತ ನಾವು ಸ್ವಲ್ಪ ವಿಚಾರ ಮಾಡೋದಾದರೆ ನೈಟ್ರೋಜನ್ 2 kg, ಫಾಸ್ಫರಸ್ 0.8 kg ಅಂದರೆ 800 ಗ್ರಾಮ್, ಪೊಟ್ಯಾಷ್ 1.5, ಜಿಂಕ್ 20 ಗ್ರಾಮ್, ಫೆರಸ್ 10 ಗ್ರಾಮ್, ಮ್ಯಾಂಗನೀಸ್ 5 ಗ್ರಾಮ್, ಬೋರಾನ್ 1 ಗ್ರಾಮ್, ಮಾಲಿಬ್ಡಿನಮ್ 0.5 ಗ್ರಾಮ್, ಕಾಪರ್ 0.02 ಗ್ರಾಮ್. ಮಣ್ಣಿನ ಸುಧಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವಂಥ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಹಾಗೂ ಸಿಲಿಕಾಗಳು ಸಹಿತ ಆ ಮಣ್ಣಿನ ಭೌತಿಕ ರಚನೆಯನ್ನು ಅವಲಂಬಿಸಿ ಬೇಕಾಗುತ್ತವೆ. ಒಟ್ಟು ಟನ್ಗಳಿಗೆ ಅನುಸಾರವಾಗಿ ಅದಕ್ಕೆ 100 ಟನ್ ಬೆಳೆಯಬೇಕಾಗಿದ್ದರೆ 80 kgಯಷ್ಟು ಫಾಸ್ಫರಸ್ ಬೇಕು, 200 kgಯಷ್ಟು ನೈಟ್ರೋಜನ್ ಬೇಕು, 150 kgಯಷ್ಟು ಪೊಟ್ಯಾಷ್ ಬೇಕು. ಈ ರೀತಿ ನಾವು ತಾಳೆ ಹಾಕಿದಾಗ ಮಣ್ಣಿನಲ್ಲಿ ಭೌತಿಕವಾಗಿ ಇರುವ ಪೋಷಕಾಂಶಗಳು ಹಾಗೂ ಈಗ ಇಲ್ಲಿವರೆಗೆ ನಾವು ಒದಗಿಸುವ ಪೋಷಕಾಂಶಗಳನ್ನು ಕಳೆದು ನಂತರ ಕೊಡಬೇಕಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸಿದರೆ ನಿಶ್ಚಿತವಾಗಿಯೂ ಈ ಸಮತೋಲಿತ ಆಹಾರದಿಂದ ನಾವು ನಿಶ್ಚಯ ಮಾಡಿದಂಥ ಇಳುವರಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಅತಿ ಹೆಚ್ಚು ಗೊಬ್ಬರ ಬಳಸುವುದರಿಂದ ಹೆಚ್ಚು ಇಳುವರಿ ಬರುತ್ತದೆ ಅನ್ನುವುದು ತಪ್ಪು. ಅದಕ್ಕೆ ನಾವು ಕೊಡುವ ಗೊಬ್ಬರ ಸಮತೋಲಿತವಾಗಿರಬೇಕು. ತಮ್ಮದೇ ಕಬ್ಬಿನ ಬೀಜ ನಾಟಿ ಮಾಡಿದ ತಕ್ಷಣ ಆ ಕಬ್ಬು ಬೆಳವಣಿಗೆ ಪ್ರಾರಂಭ ಆಗುವಂಥ ಸ್ಥಿತಿಯಲ್ಲಿದೆ. ಇದು ಹೆಚ್ಚು ಕಡಿಮೆ ಹೊಳೆ ನೀರು, ವಾಟರ್ ಲಾಜಿಂಗ್ ಅಂತ ಹೇಳ್ತೀವಿ, ಹೊಳೆ ಮುಳುಗುವಂಥ ಕ್ಷೇತ್ರ. ಇದರಲ್ಲಿ 2 ಸಲ ಹೊಳೆ ಮುಳುಗಿದರೂ ಸಹಿತ ಕಬ್ಬಿನ ಗುಣಮಟ್ಟ ಕೆಡದೆ ಒಂದು ಸೂಲಂಗಿ ಬಂದಿಲ್ಲ. ಈ ಥರ ಇರೋದರಿಂದ ಈ ಕಬ್ಬು ತೂಕವನ್ನು ಸಹಿತ ಕಳ್ಕೊಂಡಿಲ್ಲ. ಈ ರೀತಿ ಉತ್ತಮ ಗುಣಮಟ್ಟದ ಕಬ್ಬನ್ನು ಅತ್ಯಧಿಕ ಪ್ರಮಾಣದಲ್ಲಿ ನಾವು ಬೆಳವಣಿಗೆ ಮಾಡಿದ್ದಾದರೆ ಇಳುವರಿ ನಾವು ಹೇಳಿದಷ್ಟು ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಅಂಥ ಮೇಲ್ವಿಚಾರಣೆ ಈ ಅಗತ್ಯ ಬೇಸಾಯ ಕ್ರಮಗಳನ್ನು ಈ ರೋಹಿಣಿ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಮಾಡಿದಂಥ ರಮೇಶ್ ಪಾಟೀಲ್ ಕಮಲ್ದಿನ್ನಿಯ ಉತ್ಸಾಹಿ ಪ್ರಗತಿಪರ ರೈತರು, ಅವರನ್ನು ಸ್ವಲ್ಪ ಕೇಳೋಣ.
ನಮಸ್ಕಾರ ಸರ್. ತಮ್ಮ ಹೆಸರು ರಮೇಶ್ ಪಾಟೀಲ್ ಅಲ್ಲ? ರಮೇಶ್ ಪಾಟೀಲ್. ಓಕೆ. ನೀವು ಬಹಳ ದಿವಸದಿಂದ ಕಬ್ಬು ಬೆಳೀತಾ ಇದ್ದೀರಿ. ಸಾಮಾನ್ಯವಾಗಿ ಬೆಳೆಯುವುದಕ್ಕೂ ಹಾಗೂ ಈಗ ಬೆಳೆದದ್ದಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತದ ನಿಮಗೆ? ಆಗಿನ ಭಾಳ ಫರ್ಕ್ ಆಗೈತೆ ಸರ್. ಫಸ್ಟ್ ನಾವು ಭಾಳ ಅಂದ್ರೆ ಒಂದು 45ರಿಂದ 50 ಟನ್ ಬೆಳಿತಿದ್ವಿ ಸರ್. ಈಗ ನೀವು ರೋಹಿಣಿ ಬಯೋಟೆಕ್ದಿಂದ ನಿಮ್ಮ ಸುನಿಲ್ ಅವರ ಮಾರ್ಗದರ್ಶನದಿಂದ ನಾವು ಈಗಾಗಲೇ 80ರಿಂದ 90 ಟನ್ ಬೆಳೆಯುವಂತ ಒಂದು ಅನುಕೂಲ ಐತೆ ಸರ್. ನಿಮ್ಮ ರೋಹಿಣಿ ಬಯೋಟೆಕ್ದಿಂದ ಭಾಳ ಅನುಕೂಲ ಐತೆ ಸರ್. ಕನಿಷ್ಠ ಎಕರೆಗೆ 90 ಟನ್ ಇಳುವರಿ ಬರುವ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕಬ್ಬನ್ನು ನೋಡಿ ಸ್ವಲ್ಪ ನಿಮಗೆ ಅರ್ಥವಾಗುತ್ತದೆ. ಈ ಕಬ್ಬು ಉತ್ತಮ ತಾಳಿಕೆಯ ಗುಣವನ್ನು ಹೊಂದಿದೆ, ಅಂದರೆ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಇದು 2 ಸಲ ವಾರಗಟ್ಟಲೆ ನೀರಲ್ಲಿ ಮುಳುಗಿದರೂ ಸಹಿತ ಒಂದೇ ಒಂದು ಕಣ್ಣು ಮೊಳಕೆ ಬಂದಿಲ್ಲ, ಹಾಗೂ ಬೇರುಗಳು ಬಂದರೂ ಸಹಿತ ಈ ಕಬ್ಬು ತನ್ನ ಗುಣಮಟ್ಟ ಕಳ್ಕೊಂಡಿಲ್ಲ. ಹಾಗೆ ಇದರ ಬೆಳವಣಿಗೆ ಕೊನೆಯವರೆಗೂ ಮುಂದಿನ ಗಣಿಕೆಗಳು ಕಿರಿಯ ಆಕಾರ ಕಂಡು ಬಂದಲ್ಲಿ ಇದಕ್ಕೆ ಪೋಷಕಾಂಶಗಳ ಕೊರತೆ ಇರುತ್ತದೆ. ಮೊದಲಿನ ಆರಂಭದ ಗಣಿಕೆಯ ಉದ್ದ ಕೊನೆಯ ಗಣಿಕೆಯ ಉದ್ದಗಳು ಏಕ ಪ್ರಕಾರವಾಗಿರುವುದರಿಂದ ಈ ಕಬ್ಬಿಗೆ ಯಾವುದೇ ಪೋಷಕಾಂಶಗಳ ಕೊರತೆ ಆಗಿಲ್ಲ. ಈ ರೀತಿ ಸಮತೋಲಿತ ಆಹಾರವನ್ನು ಕೊಟ್ಟು ಈ ಕಬ್ಬನ್ನು ನಾವು ಬೆಳೆಸಲಾಗಿ ಇದರ ಗುಣಮಟ್ಟ ಹಾಗೂ ಅದರಲ್ಲಿರುವ ಸಿಹಿ ಪ್ರಮಾಣ ಎಲ್ಲವೂ ಹೆಚ್ಚಾಗುತ್ತದೆ. ಈ ಕಬ್ಬಿನಲ್ಲಿ ಸಿಹಿ ಪ್ರಮಾಣ ಹೆಚ್ಚಾದಂತೆ ಈ ಕಬ್ಬಿನ ತೂಕ ಹೆಚ್ಚಾಗುತ್ತದೆ. ಈ ತೂಕ ಹೆಚ್ಚಾದಾಗ ಸಾಮಾನ್ಯವಾಗಿ ಎಲ್ಲ ಕಬ್ಬಿನ ಇಳುವರಿ ಹೆಚ್ಚಾಗೋದಕ್ಕೆ ಸಾಧ್ಯದ. ಇದು ಏನಾದರೂ ಕಬ್ಬು ತನ್ನ ಗುಣಮಟ್ಟವನ್ನು ಕಳೆದುಕೊಂಡಿದ್ದರೆ ಇದು ತೂಕ 20% ಕಡಿಮೆ ಬರ್ತಿತ್ತು. ಅದಕ್ಕಾಗಿ ಗುಣಮಟ್ಟದ ಕಬ್ಬನ್ನು ಬೆಳೆಯಬೇಕಾದರೆ ಸಮತೋಲಿತ ಆಹಾರ ಬೇಕು. ಮಣ್ಣಿನ ಗುಣಧರ್ಮ ನೋಡಿಕೊಂಡು ಏನು ಕಡಿಮೆ ಇದೆ, ಯಾವುದನ್ನು ಕೊಡಬೇಕು ಅದನ್ನು ಸಮತೋಲಿತವಾಗಿ ಕೊಡೋದಕ್ಕೆ ನಾವು ಎಲ್ಲವನ್ನು 4.5 ತಿಂಗಳಲ್ಲಿ ಯೋಜನೆ ರೂಪಿಸಿಕೊಳ್ಬೇಕಾಗುತ್ತದೆ. ಕಬ್ಬು ಮೊದಲಿನ 6 ತಿಂಗಳ ಭೂಮಿಯಲ್ಲಿ ಸಿಕ್ಕದ್ದನ್ನು ನೀವು ಕೊಟ್ಟದ್ದನ್ನು ತೆಗೆದುಕೊಂಡು ಬೆಳೆದರೆ ಮುಂದಿನ 6-7 ತಿಂಗಳ ಬೆಳವಣಿಗೆಯಲ್ಲಿ ವಾತಾವರಣದಿಂದ, ಸೂರ್ಯಪ್ರಕಾಶ, ನೀರು, ಹವೆಯಿಂದ ಬೆಳಿಬೇಕು. ಅದು ಆವಾಗ ನಾವು ರಾಸಾಯನಿಕ ಕೊಟ್ಟರೆ ಅದು ಈ ಕಬ್ಬಿನ ಗುಣಧರ್ಮವನ್ನು ಹಾಳು ಮಾಡ್ತದೆ. ಅದಕ್ಕಾಗಿ ಇದಕ್ಕೆ ಪೋಷಕಾಂಶಗಳ ಪೂರೈಕೆಯೂ ಸಹಿತ ಸಮಯೋಚಿತ ಹಾಗೂ ಬೇಕಾದಷ್ಟು ಪ್ರಮಾಣದಲ್ಲಿ ಕೊಡುವಂತಾಗಿರಬೇಕು. ಇದನ್ನು ನಾವು ಕೊಡಬೇಕಾದ್ರೆ ಮಣ್ಣು ಪರೀಕ್ಷೆ ಭಾಳ ಅತ್ಯಮೂಲ್ಯ. ಈಗಿನ ವಾತಾವರಣ, ಈಗಿರುವಂಥ ತಳಿಗಳನ್ನು ನೋಡಿದರೆ 1 ಎಕರೆಗೆ 200 ಟನ್ವರೆಗೂ ಬೆಳೆಯೋದಕ್ಕೆ ಸಾಧ್ಯ ಇದೆ. ಆದರೆ ನಾವೆಲ್ಲರೂ 40-50 ಟನ್ ಬೆಳೆದರೆ ಈ ಮಣ್ಣನ್ನು, ಕಬ್ಬನ್ನು ನಾವು ಖರ್ಚು ವೆಚ್ಚ ಹೆಚ್ಚು ಮಾಡೋದ್ರೊಂದಿಗೆ ಈ ಮಣ್ಣನ್ನು ಸಹಿತ ಹಾಳು ಮಾಡುವಂಥ ಸ್ಥಿತಿ ಇದೆ. ಅದಕ್ಕಾಗಿ ಜಾಣ ರೈತರು, ರಮೇಶ್ ಪಾಟೀಲ್ರಂಥ ಜಾಣ ರೈತರು ಎಲ್ಲಿ ಜ್ಞಾನ ಸಿಗುತ್ತದೆ ಅದನ್ನು ತೆಗೆದುಕೊಂಡು ಪ್ರಯೋಗ ಮಾಡಿ ಹೆಚ್ಚು ಇಳುವರಿ ತೆಗೆದುಕೊಂಡರೆ ಈ ಕಬ್ಬಿನ ಬೇಸಾಯ ಯಾವಾಗಲೂ ಲಾಭದಾಯಕ ಆಗಿರ್ತದೆ. ಈ ಭೂಮಿಯನ್ನು ನಾವು ಉಳಿಸಿಕೊಂಡು ಹೆಚ್ಚು ಇಳುವರಿ ತೆಗೆಯೋದಕ್ಕೆ ಪೂರಕವಾಗಿರ್ತದೆ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.